ಪಲ್ಯ ಇಟ್ಕೊಂಡನಿ, ರೊಟ್ಟಿ ಅದು ಎಲ್ಲ ಇಟ್ಕೊಂಡನಿ. ನೀರಿಂದ ಮತ್ತು ಸಣ್ಣದು ಬೇಡಕ್ಕ, ದೊಡ್ಡದು ತಗೋ, ನೀರು ಬಾಯಾರಿಸಿರ್ತದೆ, ಅಲ್ಲಿ ಇನ್ನೇನು ಕುಡಿಯೋದು ಬ್ಯಾಡ ಬೇಡ ಅಂದ್ಲೆ, ಅದಕ್ಕೆ ದೊಡ್ಡದು ತುಂಬ್ಕೊಂಡನಿ ಕ್ಯಾನ್. ಮತ್ತೇನು ಅಕ್ಕ? ಅಕ್ಷತಾ ಬಂದಿರು, ಒಂದು ನಿಮಿಷ ಬಂದೆ. ಹ್ಞೂ ಇವರು ಅಲ್ಲೇ ಹೊಲ್ದಂತೆಲ್ಲ ಇರ್ತಾನೆ, ಮತ್ತು ನನಗೂ ಅಲ್ಲೇ ತೊಗೊಂಬಂದ್ಬಿಡು ಬುತ್ತೇನೆ ಅಂದಿದ್ರೆ ಒಂದು 4 ರೊಟ್ಟಿ ಜಾಸ್ತಿನೇ ಇಟ್ಕೊಂಡಾನಿ. ಕೇಳ್ತಾನೆ ಮತ್ತು ಅಕ್ಕನ ತೆಗಿಲೇ ಏನು ಮತ್ತು ಏನೋ ತೊಗೊಳೋಣ ಬೇಡ ಅಂತಂದು ಎಲ್ಲ ಇಟ್ಕೊಳ್ಳೋದಾಗೈತೆ ಬುತ್ತಿ. ಅದನ್ನ ದನಗಳ್ನ ಹೊಡ್ಕೊಳ್ಳಲ್ಲ ಹಂಗಾರೆ ನಾನು. ಅಕ್ಕ ಈಗ ಹೊಲದಾಗ ಬಾವ ಐತೆ, ನಾನು ನೀನು ಆಮೇಲೆ ಇವರು ಬರ್ತಾರಂತ ಹೊಲಕ್ಕೆ. ಹೊಲದಾಗ ಇರ್ತಾನೆ, ಬುತ್ತಿ ಅದನ್ನ ನನಗೂ ಕಟ್ಕೊಂಡು ಬಂದ್ಬಿಡು ಅಂದಿದ್ರೆ 4 ಮಂದಿಗೆ ಒಂದು 10 ರೊಟ್ಟಿ ಸಾಕಲ್ಲಕ್ಕ. ಹಂಗ ಕಟಾನ್ ಕುಟ್ಟಿ ಹೆಂಗೆ ಹುಯ್ಯಾಕತಿ, ಒಬ್ಬೊಬ್ರು 4 ರೊಟ್ಟಿ ತಿನ್ಬೋದು. ಯಾರ ಮತ್ತು ನಿಮ್ಮ ಅವನು ಕೆಲ್ಸದಾಗ ಏನಾರ ಕೆಲ್ಸದಾರ ಬಂದಿರ್ಬೋದು. ಕಟಾನ್ ಕುಟ್ಟಿ ಬೇಡ, ಇನ್ನೊಂದು 4-5 ರೊಟ್ಟಿ ಹೆಚ್ಚಿಗೆ ಇಟ್ಕೊ, ಉಳಿದ್ರೆ ಮನೆ ತೊಗೊಂಬರಕ್ಕೆ ಬರ್ತೈತಿ. ಮತ್ತು ನೋಡು ಕಟಾನ್ ಕುಟ್ಟಿ ತೊಗೊಂಬಂದಾರ ಇದೇನು ಅಂತಂದು ಅನ್ಕೋಬಾರ್ದು, ಇರಲಿ ಒಂದು 4 ತಗೋ. ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮಿದ್ದೀರಿ ಅಂತ ಅನ್ಕೊಳ್ತೇನೆ. ನನಗೆ ಆರಾಮಿಲ್ಲ ನೋಡ್ರಿ ಸ್ನೇಹಿತರೆ, ಭಾಳ ಗಂಟ್ಲು ನೋವು ಆಗ್ಬಿಟ್ಟೈತಿ. ಕಿವಿ ಒಂಥರ ಏನಂತಾರ ಶೀತಕ್ಕೆ ಇದಾಗ್ಬಿಡ್ತೈತಲ್ಲ, ಕಿವಿ ಎಲ್ಲ ಬ್ಲಾಕ್ ಆದಂಗೆ ಆಗ್ಬಿಟ್ಟೈತಿ. ಹಾಗಾಗಿ ಶೀತ ಅದು ಆಗಿ ವಿಡಿಯೋ ಮಾಡೋಕೆ ಟೈಮ್ ಸಿಗೋಲ್ದೆ, ನನಗೆ ಸುಸ್ತು ಅನ್ನಿಸ್ತೈತಿ ಮಾಡೋಕೆ. ಹಂಗಾಗಿ ವಿಡಿಯೋ ಮಾಡಿದ್ದಿಲ್ಲ ನಿನ್ನೆ, ದಯವಿಟ್ಟು ಕ್ಷಮಿಸ್ರಿ ಎಲ್ಲರೂ. ವಿಡಿಯೋಕ್ಕೆ ಭಾಳ ಜನ ಕಮೆಂಟ್ ಮಾಡಾಕತ್ತಿದ್ರಿ, ನಿಮ್ಮ ಪ್ರೀತಿ ಪ್ರೋತ್ಸಾಹಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ ಸ್ನೇಹಿತರೆ. ಹಂಗಾಗಿ ಇವತ್ತು ಕಷ್ಟ ಆದ್ರೂ ಪರವಾಗಿಲ್ಲ, ಒಂದು ವಿಡಿಯೋ ಮಾಡೋಂತಡಿ ಅಂತಂದು ವಿಡಿಯೋ ಮಾಡಾಕತ್ತೀನಿ. ಭಾಳ ಜನ ಹೇಳ್ದಂಗೆ ಮುಂದೆ ಕತೆ ಭಾಳ ಇಂಟ್ರೆಸ್ಟಿಂಗ್ ಐತ್ರಿ, ಕಾಯ್ಕೊಂತೀರ್ರಿ. ಹಂಗಾರ ನಿಮ್ಗೆ ಗೊತ್ತಾಕತಿ, ಕತೆ ಪೂರ್ತಿಯಾಗಿ ನೋಡಿದ್ರೆ ಏನದು ಇಂಟ್ರೆಸ್ಟಿಂಗ್ ಸುದ್ದಿ ಅನ್ನೋದು ಗೊತ್ತಾಕತ್ರಿ. ವಿಡಿಯೋನ ಕಂಪ್ಲೀಟಾಗಿ ನೋಡ್ರಿ. ಸಬ್ಸ್ಕ್ರೈಬ್ ಮಾಡಲಿಲ್ದವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಹೊಸದಾಗಿ ಚಾನಲ್ ನೋಡಕತ್ತಿರೋರು ಹೈಪ್ ಮಾಡಿರಿ. ಭಾಳ ಜನ ಹೈಪೇ ಮಾಡೋಂಗಿಲ್ಲ, ಹಂಗೆ ಕೇಳಾಕತ್ತೀನಿ ರೀ. ನೀವು ಎಲ್ಲ ವಿಡಿಯೋಕ್ಕೂ ನಮ್ಗೆ ಹೈಪ್ ಕೊಡೋದ್ರಿಂದ ನಮ್ಮಂಥ ಸ್ಮಾಲ್ ಕ್ರಿಯೇಟರ್ಸ್ಗೆ ಭಾಳ ಹೆಲ್ಪ್ ಆಗತ್ತೆ ಅಂತಂದು ಕೇಳ್ತೇನೆ ರೀ. ಹೈಪ್ ಮಾಡಿರಿ ದಯವಿಟ್ಟು. ಆದಷ್ಟು ಎಲ್ಲ ವಿಡಿಯೋಕ್ಕೂ ಹೈಪ್ ಮಾಡೋದು ಪ್ರಯತ್ನ ಮಾಡಿರಿ. ಬನ್ನಿ ಕತೆನ ಮುಂದುವರಿಸ್ಕೊಂಡು ಹೋಗ್ತೀನಿ. ಹೌದಾ ಇಲ್ಲ, ಒಂದಿಟ್ಟು ಅನ್ನ ಇದು ರೊಟ್ಟಿ ಹೆಚ್ಚಿಗೆ ಇದ್ರೆ ತಿಂತಾರೆ ಹೊಟ್ಟೆ ತುಂಬ. ಹೊಲದಾಗ ಒಂದು ರೊಟ್ಟಿ ಹೆಚ್ಚಿಗೆ ನಾವು ಕತ್ತೀನಿ, ನಮ್ಗೆ ಅದ್ರ ನಾಟ. ಮನ್ಯಾಗ 2 ರೊಟ್ಟಿ ತಿನ್ನಾರ, ಅಲ್ಲಿ 3 ರೊಟ್ಟಿ ತಿನ್ಬೋದು. ಹೌದಿಲ್ಲ? ಉಣ್ಣಂಗಾಕತಿ. ಇಟ್ಕೋ ನನ್ನಾಕ, ಇಟ್ಕೋ ಅವ್ರ ಅಪ್ಪನ ಮನೆಯಿಂದ ತಂದಾಳಲ್ಲ, ಇಟ್ಕೋರಿ. ಓಟಿ ಇಟ್ಕೊಂಡು ಮನ್ಯಾಗ ಗುಂಡಿಸಿ ಗುಂಡಾಂತರ ಮಾಡ್ಕೊಂಡು ಹೋಗಿ ಹೊಲದಾಗ ನೆಕ್ಕಿ ಬರ್ರಿ. ಹಂಗೆ ಹೆಂಗೆ ಹೇಳ್ತಾಳ ನೋಡು. ತಲಾಕ 1-2 ರೊಟ್ಟಿ ಬರಂಗ ಒಂದು 7-8 ರೊಟ್ಟಿ ಇಟ್ಕೊಂಡು ಹೋಗ್ರಿ. ಬರೋರ್ಗೆ ಎಲ್ಲರಿಗೂ ಉಣ್ಣಕ್ಕಾಕದ ಏನು ಅವಶ್ಯಕತೆ ಇಲ್ಲ. ನಿಮ್ದು ಆಟ ನೋಡ್ಕೊಂಡು ಏನು ಕೆಲ್ಸಕ್ಕೆ ಹೊಂಟಿರಿ ಅದನ್ನ ಮುಗಿಸ್ಕೊಂಡು ಬರತ್ ಕಲೀರಿ. ಒಂದು 4 ಮಂದಿಗೆ ಕೂಳ್ ಹಾಕಿದ್ರ ನಮ್ದೇನು ಆಸ್ತಿ ಸರಿಯದಲ್ಲಿ ತಗೊಳ್ರಿ ಎತ್ತಿಯಾರ. ಬಂದಾರ್ಗೇನು ಇಲ್ಲ ನೋಡ್ರಿ ಹಂಗ ಅಂತಂದು ಅನ್ನಕ್ಕಾಕತ್ತೆ. ಹೊಲ್ದಾಗ ಹೋದ್ಮೇಲೆ ಬಂದಿರ್ತಾರ, ಬಾಜು ಹೊಲ್ದಾರ ಮಾತಾಡ್ಕೊಂತ ಬಂದು ಕುಂತಿರ್ತಾರ. ಅವ್ರ ಮುಂದೆ ಹಂಗ ಕುತ್ಕೊಂಡು ಉಣ್ಣಕ್ಕಾಕತ್ತೆ. ಬರ್ರಿ ಉಣ್ರಿ ಅಂತಂದು ಕರೀತಾರ ಎಂತಾರಾದ್ರನ್ನ. ನಿಮ್ಮ ಹಂಗ ಕಟ್ಟಕ್ಕೆ ಜನಮ ಇಲ್ಲ ನಮಗೆ ಲೆಕ್ಕನ ಮಂದಿ ಕೂಡ ಇದೈತಿ. ಹಂಗ ಹೊಯ್ಯಕ್ಕೆ ಹೋಗ್ಬೇಡ್ರಿ. 4 ಒಯ್ರಿ, ಕಟಾನ್ ಕಟ್ಟಿ ಒಯ್ರಿ ಅಂದ್ರೆ ನಮ್ಮ ಅಪ್ಪನ ಮನಿಂದ ಏನು ತಂದು ಇಡಕ್ ಹೋಗ್ಲಿ, ಕೊಡೋದೆಲ್ಲ ಕೊಟ್ಟು ಮುಗ್ಸ್ಯಾರ ಅವ್ರು. ಇನ್ನು ಏನು ಕೊಡ್ಬೇಕು ನಿಮಗೆ? ಮಾತಾಡೆ ಹಿಡಿಬಿಟ್ಟಿ, ಮಾತಾಡಕ ಅದಿ ನೀನು. ಏನೇ ನಿನ್ನ ಕೆಟ್ಟ ಬುದ್ಧಿನ ಕಲ್ಸಕೀಗ ಸಣ್ಣಕೀಗ ಏನೇ ನೋಡ್ತಾನೆ ನಾನು. ಏಕಿ ನಿಮ್ಮ ಮದುವೆ ಆಸುಟಿ ಏನಂಗ ಹೆಚ್ಕೊಂಡ್ಬಿಟ್ಟಿದೆಯಲ್ಲ ಯಾಕ? ಅಕ್ಕ ಇದನ್ನ ಆಕಳ ಅದನ್ನ ಬಿಟ್ಟಿದ್ದೆ ಹೆಂಗ? ಅಯ್ಯೋ ಒಂದು ಇದಕ್ಕೆ ಬಿಚ್ಚಿದ್ದೆ. ನೋಡ್ಬಾ ಹೋಗ, ಮತ್ತೆ ಹೊರಗೆ ಬಿಡವನ್ನ ಬುತ್ತಿ ಅದನ್ನ ತಗೊಂಡು ಹೋಗಕ್ಕೆ ಬರ್ತೈತಿ. ನೋಡು ಹಿರೇ ಮನುಷ್ಯ ಅದ ಇಲ್ಲಿ ಮಾತಾಡಕತ್ತಾನಿ ಅನ್ನೋದು ಏನಿಲ್ಲ. ಇವ್ರದ್ದು ಮಾತು ಜೋರ್ ಹಂಗ. ಈಕಿಗೆ ಯಾಕೆ ಈಕೆ ಹಂಗ ಚಂದಂಗಿ ಮಾತಾಡೋದು ಕಲೀರಿತ್ತೀರ ನೀವು. ನಿಮ್ಮ ಮರೀದಿ ನೀವ ತಕ್ಕೊಳ್ಳೋದು, ನಾ ಏನ್ ತೆಗ್ಯಾಕತ್ತಲ್ಲ. ಬಂದಾಕಿ ಸಣ್ಣಕಿ ಮುಂದ ಹೆಂಗಿರ್ಬೇಕು ನೀವು ಕಳ್ಕೊಳ್ರಿ. ಅಕ್ಕಿಗೇನ್ ಅನಿಸ್ತೈತಿ? ಉಣ್ಣಾಕ ತಿನ್ನಾಕೆಲ್ಲ ಬಿಗಿ ಹಿಡಿತಾರಲ್ಲ, ಹೆಂಗ ಕೈ ಬಾಯಿ ಹೆಚ್ಚಿ ಉಣ್ಣಂಗಾಕತಿಲ್ಲಿ ಅಂತಂದು ಅನಿಸ್ತೈತಿ. ಒಂದಿಟ್ಟು ನೋಡಿ ಮಾಡಿ ಮಾತಾಡ್ರಿ ಹಂಗ. ಅಯ್ಯೋ ಹೊಟ್ಯಾಗ ಒಂದು ಕೂಸ್ ಕಾಣ್ಲಿಲ್ಲಕ್ರನ ನಿನಗ ಕೊಬ್ಬಿಗೇನು ಕಮ್ಮಿ ಇಲ್ಲ ತಗೋ. ಅತ್ತಿಯರ ಚಂದಂಗಿ ಮಾತಾಡ್ರಿ. ನಾನಾಗೇನ ಏನು ನನಗೇನು ಕೂಸ್ ಆಗ್ಲಿಲ್ದಂಗೆ ಏನು ಮಾಡ್ಕೊಂಡಿಲ್ಲ. ನಾನು ಎಲ್ಲ ದೇವ್ರನ್ನು ಕಂಡು ದೇವ್ರನ್ನೆಲ್ಲ ಬಿಡ್ಕೊಂತಾನೆ. ದೇವ್ರೇ ನನಗೊಂದು ಕೂಸ್ ಕೊಡಪ್ಪ ಅಂತಂದು. ಹೌದೌದು, ಕಂಡು ದೇವ್ರನ್ನೆಲ್ಲ ಬಿಡ್ಕೊಂತಿಲ್ಲ. ನಿನ್ನ ಬುದ್ಧಿಗೆ ನಿನಗೆ ದೇವ್ರು ಇನ್ನು ಒಂದಿದನ್ನು ಕೊಡಕ್ಕೆ ತಯಾರಲ್ಲ. ಅಕ್ಕ ಆಕಳನ್ನ ಅದನ್ನ ಬಿಟ್ಟಾನಿ, ಆ ಬುತ್ತಿ ಇದನ್ನ ಹೊತ್ಕೊಂತಾನ ತಗೋ. ಅಯ್ಯೋ ಮೊಸರಂತ, ಪುಡಿ ಚಟ್ನಿ ಅಂತ, ಕರಿಂಡೆ ಅಂತ, ಅನ್ನ ಬ್ಯಾರೆ ಮೊಸರನ್ನ ಬ್ಯಾರೆ. ತರಾವರಿ ತಗೊಂಡು ಹೊಲಕೊಂಟಾಳ ನೋಡಿ. ಏನು ಉಣ್ಣಾಕೊಂಟಾಳ ಏನು ಬದುಕು ಮಾಡಾಕೊಂಟಾಳ ಗೊತ್ತಲ್ಲ. ತರಾವರಿ ಅಡಿಗೆ ಬೇಕೀಗ ಮತ್ತೆ. ಅದನ್ನ ನಾವು ಬೇಕಿ ಕುತ್ಕೊಂಡು ತಿಂದು ಬರೋದಿಲ್ರಿ ಐತೀರ. ನಿಮ್ಮ ಮಕ್ಳು ಅದಾರ, ಗಂಡು ಮಕ್ಳು ಇಬ್ರು ಹೊಲ್ದಾಗ ಅದಾರ. ಅವ್ರಿಗೂ ಒಯ್ಯಾಕತ್ತಾರ. ಅದೇ ನಾವ ತಿಂದು ತೇಗಿ ಬರಾಕ್ ಹೊಂಟಲ್ಲ. ಇಲ್ಲಿ ನೋಡ ಅಕ್ಷತಾ, ಆಕಿ ಮಾತಾಡ್ತಾಳ ಅಂತಂದ ಆಕಿ ಚಾಳಿ ಕಲ್ತಿಗಿಲ್ತೀನಿ ನೀನೇನು. ಅದಂತ್ರು ಸರಂಗೆಟ್ಟು ಇದಾಗ್ಬಿಟ್ಟತಿ.
ಆಕಿಗೆ ತಂದೆ ತಾಯಿ ನೆಟ್ಟಾಗಿ ಬೆಳೆಸಿದ್ರ ಈ ನಮ್ನಿ ಈ ಲೆಕ್ಕಕ್ಕೆ ಇರ್ತದಲ್ಲ ಆಕಿ. ನಿಮಗೆ ನೀವು ನಿಮ್ಮ ಮಗಳು ಬೆಳೆಸಿರ್ಲ ಆತರ ಏನ್ ನಮಗೆ ತಂದೆ ತಾಯಿ ಬೆಳೆಸಿಲ್ ಬಿಡ್ರಿ ಐತಿಯಾರ. ಅಕ್ಕ ಇರ್ಲಿ ಬಿಡಕ್ಕ, ಹೋಗೋಣ ಬಾರಕ್ಕ. ಸುಮ್ನಿರ ಅಕ್ಷತಾ, ಸುಮ್ನಿದ್ದಂಗ ಇವ್ರದ್ದು ಜೋರಾಗೈತಿ. ಇನ್ನ ಎಲ್ಲ ಅಷ್ಟೇ ಅಂತ ಸಹಿಸ್ಕೊಳಕ್ ಹೋಗ, ನಾವು ಸಹಿಸ್ಕೊಂಡ್ ಸಾಕಾಗೋಗೈತಿ. ನಮಗೂ ಜೀವನನ ಬ್ಯಾಸರ್ ಬಂದೋಗೈತಿ. ಉಣ್ಣದಕ್ಕೆ ತಿನ್ನೋದಕ್ಕೆ ಅನ್ನದ ಎಲ್ಲದಕ್ಕೆ ಅನ್ನದ. ಬಿಡಪ್ಪ, ಏನು ಮಾಡಂಗಿಲ್ಲ ಮಟ್ಟಂಗಿಲ್ಲ, ಮನ್ಯಾಗ ಕುಂದಿರ್ತವಿ, ಮಾತ್ ಬಡಿತೇವಿ ಅಂತ ಅಂದ್ರ ಸರಿ ಮಂದಿ ಹಂಗ. ಏನ್ ಮಾಡ್ಲಿಲ್ಲ ಎಲ್ಲದಕ್ಕೂ ವಟ. ಅಕ್ಕ ಹೋಗ್ಲಿ ಬಿಡಕ್ಕ, ಅತ್ತಿಯರ ಬಿಡ್ರಿ, ಅತ್ತಿಯರ ಹೋಗ್ಲಿ. ಇಷ್ಟೆಲ್ಲ ಮಾತಾಡಿದ್ಲ ನನಗ, ಮಾಡ್ತಾನೆ ನಿನಗ. ಅಕ್ಕ ಹೋಗ್ಲಿ ಬಿಡಕ್ಕ, ನಡಿಯಕ್ಕ ಹೋಗೋಣ ನಾವು. ನಡಿ ಮುಂದೆ, ಕಾಲ್ ಮುಂದಕ್ಕೆ ಇಡಂಗಲ್ ನೋಡ್, ನಡಿ. ಅಕ್ಷತಾ, ಹೋಗಿ ನಿಮ್ಮ ಮೌನಂತೇಳಿ ಮಾತಾಡ್ತಿ ಅಂದ್ರೆ ಲಘುನ ಮಾತಾಡ್ಕೊಂಡು ಬಾ. ನಾ ಇದನ್ನ ಹಾಕ್ಳನ, ಇದು ಎಮ್ಮೆನ ಮುಂದೆ ದೌಡ್ ಹೊಡ್ಕೊಂಡು ಹೋಗಿ ಲಘು ಕಾಲ್ ಹಾಕೊಂಡು ಬಾ ನೀನು. ಅಕ್ಕ ನನಗೆ ಮತ್ತೆ ಹೆದರಿಕೆ ಅನಿಸ್ತದಕ್ಕ, ಅತ್ತಿಯರಿಗೆ ಗೊತ್ತಾತಂದ್ರ ಭಯಕತ್ತಾರ. ಮತ್ತೆ ಎದಕ್ಕೆ ನಿಮ್ಮ ಅವ್ನ ಮಾತಾಡ್ಸಕ್ ಹೋಗಿದ್ದೆ ಹಿಂಗ ಅಂದ್ರ ಅವ್ರಿಗೆ ಯಾರು ಹೇಳ್ಬೇಕು? ನಾವೇ ಹೇಳ್ಬೇಕು. ಹೇಳಿದ್ರೆ ನಾವ್ ಹೇಳ್ಲಿಕ್ರ ನಿಮ್ಮ ಅವ್ಗೆ ನಮ್ಮ ಅತ್ತಿಗೆ ಹೆಂಗ್ ಗೊತ್ತಾಕತಿ? ಹೋಗು ಹೋಗಿ ಬಂದಿತ್ತು ಮಾತಾಡ್ಸ್ಕೊಂಬ, ನಿಮ್ಮ ಅವ್ಗೆ ಸಮಾಧಾನ ಕತಿ. ಮೊನ್ನೆ ಹಂಗ ಆಸುಟ್ಟು ನೋಡಲ್ಲಿ ನಿಮ್ಮ ಅವ್ನ ನೆನ್ಸಾಕತಿದ್ದಿ, ನಿಮ್ಮ ಅವ್ನ ಎಲ್ಲೇ ಹೊಂಟುತ್ತೆ ನೋಡಿ ಬರಾಕತೈತಿ. ಯಮ್ಮ ಬೇ ಅಕ್ಕಿ ನಮ್ಮ ಅಕ್ಷತಾ ಅಲ್ಲ, ಅಕ್ಕ ತಂಗಿ ಕೂಡಿ ಎಲ್ಲೇ ಹೊಂಟಾರ ಏನ? ಏನವ ಅಕ್ಕ ತಂಗಿ ಕೂಡಿ ಹೊಲಕೊಂಟಿದೆ ಏನ? ಯಮ್ಮ ಹೊಲಕೊಂಟಿದ್ವಿ ನೋಡ. ಆಕಿ ಮತ್ ಆಕಿ ಈ ಕಡೆ ಇದ್ರಾಗ ರೋಡ್ನಾಗ ಹೋದ್ರ ಅತ್ತಡಿ ಆಕಿ ಅಕ್ಷತಾ ಅವ್ನ ಮಾತಾಡ್ಸ್ಬೇಕ ಅಂದಿದ್ಲ. ಅದಕ್ಕ ಮತ್ತಡಿ ಬೈತ್ಲಾಗ ಹೋಗೋಣ, ಮತ್ತ ಅಲ್ಲೇ ನೀನು ಮಾತಾಡ್ಸ್ಕೊಂಡ್ ಬರ್ವಂತ ಲಘುನ ಹಂಗ ಹೋದ್ರ ಹೊಲಕ್ಕ ಅಂತ ಅಂದಿದ್ನೆ. ಆರಾಮದಿಯೇ ಅಮ್ಮ? ಹಿಂಗ ಆರಾಮ್ ನೋಡವ. ಅಕ್ಷತಾ ಆರಾಮದೇನವಾ? ಹೂನ ಬೇವ ಆರಾಮದಾನಿ. ಅಪ್ಪ ಆರಾಮೈತೆ? ನೀನ್ ಆರಾಮದಿಯಾ? ಅಪ್ಪ ಆರಾಮೈತ್ ನೋಡು, ಆರಾಮದವ್ವ ನಾವು. ಬಸವ ಆರಾಮದಾನ? ಹೂನವ, ಅವ್ರು ಆರಾಮದಾರ. ಹೊಲಕ್ ಹೋಗ್ಯಾರ ಅವ್ರು. ಹೌದೇನ? ಹೊಲಕ್ಕೆ ಹೋಗೈತೆ ಏನ್ ಬೇ? ನಿನ್ನೆ ಹಸು ಕಟ್ಟಿದ್ವೆ, ಅವನ್ನ ಕೊಟ್ಟ ಹಂಗ ಹೊಲಕ್ ಹೋಗ್ಬರ್ತಾನಿ. ಮತ್ ಇವತ್ತೇನು ಕಟ್ಟಾಕ ಮಗ್ಗವನ್ನ ಹರ್ಕೊಂಡ್ ಬರ್ತಾನೆ ಅಂತ ಹೋಗೈತಿ ನಿಮ್ಮಪ್ಪ. ಅಡಿಕೆಲ್ ಒಂದಿಟ್ಟು ಕಾಯಾಗಿತ್ ಬಿಡಯವ, ಅದಕ್ಕ ಒಂದಿಟ ತಗೊಂಬರ್ನ ಅಂತಂದು ಅಂಗಡಿ ಅಂತೇಳಿ ಹೋಗೋಣ ಅಂತ ಹೊಂಟಿದ್ದೆ. ಕಂಡೆಲ್ಲ ಈ ಯಾರು ಅಂತ ಅನ್ಕೊಂಡೆ. ಮತ್ತೆ ಈ ಶೋಭವ ಯವ ಅಂತ ಕೂಗತ್ಲೆ ಗೊತ್ತಾತ್ ನನಗ. ಬರ್ರಿ ಅಕ್ಕ ತಂಗಿ ಚಾ ಮಾಡ್ತಾನಿ, ಕುಡ್ದು ಹೋಗಂತ್ರಂತ ಏನ? ಇಲ್ಲವ, ಹೊಲಕ್ಕೆ ಹೊತ್ತಗೆ ತಲೆ ನಮಗೂ ಒಂದಿಟ ಇದನ್ನ ಮೇವು ತಗೊಂಡು ಕಟ್ಟಿಗೆವನ್ನು ಮಾಡ್ಕೊಂಬರ್ಬೇಕು. ಅದಕ್ಕೆ ಓಸ್ ಕಟ್ಟಿಗೆ ಮಾಡ್ಕೊಂಡು ಇವರು ಭಾವನ ಇಬ್ರು ಹೊಲ್ದಾಗ ಇದ್ರಲ್ಲ, ಅವ್ರಿಗೆ ಒಂದಿಟ್ಟು ಬುತ್ತಿ ಅದನ್ನ ಒಯ್ದಂಗ ಆಕತಿ ಕೊಟ್ಟು ನೋಡಿ ಕೆಲ್ಸದವು. ನಾನು ಅದಕ್ಕೆ ಮತ್ತೆ ಮಾತಾಡ್ಸ್ಕೊಂಡು ಹೋದ್ರ ತಡಿ ಅಂತಂದಿಟ್ಲ ಬಂದ್ವಿ. ಹೌದು, ನಿನ್ನೆ ಅತ್ತಿಯರು ಏನಂದ್ರು? ಏನಿಲ್ಲ ಬಿಡವ, ನಿಮ್ಮ ಅತ್ತಿಯರು ಏನಂದಿಲ್ಲ. ನನಗ ಯಾಕ ಒಂಥರ ಇದು ಬ್ಯಾಸರ ಅದಂಗ ಅಥವಾ ಇವ, ಅದಕ್ಕೆ ಸುಮ್ ಬಂದ್ ನಾನು. ನಮಗೆ ನಮ್ಮ ಅತ್ತಿ ಬಗ್ಗೆ ಏನು ಗೊತ್ತಿಲ್ಲ ಅಂತ ಅನ್ಕೋಬೇಡ ಅಮ್ಮ ನೀನು. ಏನು ಗೊತ್ತೈತಿ, ಅವ್ರೆಲ್ಲಾರು ಯಾರು ಬಂದರಿ ಮನಸ್ಸು ನೋವು ಮಾಡ್ಲಿಲ್ಲ, ಹಂಗ ಕಳ್ಸೋರಲ್ಲ ಅವರು. ಏನ ಅಂದಿರ್ತಾರ, ನಮಗೂ ಮನ್ಸಿಗೆ ಬ್ಯಾಸರ ಅನಿಸಿರ್ತೈತಿ, ಬಂದಿರ್ತೀರಿ ಹಂಗ. ಅವ್ರು ಏನು ಅಂದದ್ದು ತಲೆ ಕೆಡ್ಸೋಣಕ್ಕೆ ಹೋಗ್ಬೇಡ್ರಿ ಅಮ್ಮ ನೀವು. ಇಲ್ಲವ ಹಂಗೇನಿಲ್ಲ ನೋಡು. ಮಗಳ ಕೊಟ್ಟವೆ ಅಂದ್ಮೇಲೆ ತಲೆ ಕೆಡ್ಸೋಣಂಗಿಲ್ಲ. ಏನಂದ್ರನ ಯಾರು ಏನಾರ ಅನ್ಲಿ ಅನ್ನಿಸ್ಕೊಂಡು ಸುಮ್ಮನಿರೋದವ ಇವ. ಯಾರಿಗೇನು ಅನ್ನಂಗಿಲ್ಲ ಆಡಂಗಿಲ್ಲ ನೋಡು ಇವ. ನಾನಲ್ಲಿ ಆರಾಮದಾನೆ, ಅಕ್ಕ ಓದಾಳ ನನ್ನ ಜೊತೆಗೆ. ನೀ ನಂದೇನು ಕಾಳಜಿ ತೊಗೊಳಕ್ ಹೋಗ್ಬೇಡ, ಚಿಂತೆ ಮಾಡ್ಬೇಡವ. ನೀ ಹೊಲ ಭಾಳ ಕೆಲಸನ ಮಾಡ್ಬೇಡ, ನನ್ನ ಅಪ್ಪಗೇನು ಒಂದಿಟ್ಟು ಕಾಳಜಿಯಿಂದ ಇರು ಅನ್ನು ಏನು. ಹೂನವ ಶೋಭವ, ನಿನ್ನಿಂದನ ನನ್ನ ಮಗಳಿಗೆ ಒಂದಿಟ್ಟು ನನಗೆ ಧೈರ್ಯ ನೋಡವ. ನೀ ಅದಿ ಅನ್ನೋದ ಒಂದು ಧೈರ್ಯ ನನಗೆ. ಏನು ಸಮಾಧಾನನ ಐತಿ ನೀ ಅದಿ ಅನ್ನೋದು. ನನ್ನ ಮಗಳ ಜೊತೆಗೆ ಯಾವಾಗ ಹಿಂಗ ಇರವ ನೀನು. ಇನ್ನು ಅಕ್ಕ ತಂಗಿ ಹಿಂಗ ಇರ್ರಿ ಇಬ್ರು. ಏನು ಅನ್ಕೋಬೇಡಮ್ಮ. ಏನು ನನ್ನ ಸ್ವಂತ ತಂಗಿಕಿನ ಬಲ ನೋಡ್ಕೊಂತಾನಕಿ. ನಾನು ಏನು ಕಾಳಜಿ ಮಾಡ್ಬೇಡ. ನಾ ಅದಾನಕಿಗೆ ಕಷ್ಟಕ್ಕದಾನಿ ಸುಖಕ್ಕದಾನಿ ಎಲ್ಲಾದ್ರಾಗ ಇರ್ತಾನಕಿಗೆ. ನೀ ಏನು ಚಿಂತೆ ಮಾಡ್ಬೇಡ ಯವ್ವ. ಆಯ್ತು ತಗೊಳ್ರವ, ಹೋಗ್ರಿ. ಮತ್ತು ಹೊಲಕ್ಕೆ ಹೊತ್ತಾಗಿ ಹೋದ್ರ ಮತ್ತೆ ಏನಾರ ಅಂದ್ಗಿಂದ ನಿಮ್ಮ ಗಂಡ್ರು ಹೋಗ್ರಿ ಬರ್ತೇವವ್ವ. ಬರ್ತೇವಮ್ಮ. ಹ್ಞೂನವ್ವ, ಹೋಗ್ಬರ್ರಿ. ಎಷ್ಟು ಹೊಡ್ಬಿಟ್ಟಕ್ಕೆ ಅದಾಳ. ಮುಂಚೆ ನೋಡತ್ಲೆ ಹಂಗ ಎದಿರಿ ಗದ ನಡಗಾಕಿ ನೋಡಂಗ. ಅಲ್ಲ ಈಕಿಗೆ ಯಾರು ಈಕಿಗೆ ಅಷ್ಟು ಸವಲತ್ತು ಕೊಡಾಕತ್ತಿದ್ದಾರ ಅಂತ ಇಷ್ಟೆಲ್ಲ ಹೆಚ್ಕೊಂಡು ಇಲ್ಲದ ಮಾತಾಡೋದು. ಬಂದಾಕಿದ್ರಿಗೆ ಸಣ್ಣಕಿದ್ರಿಗೆ ಕಿಮ್ಮತ್ತಿಲ್ಲ ಮಾತಾಡ್ತಾಳ. ನನಗೆ ಏನು ಅತ್ತೆನ ಕಿಮ್ಮತ್ತ ಇಲ್ಲಕ್ಕಿಗೆ ಅಷ್ಟು ಮಾತಾಡಕತ್ತಾಳ. ಯಾರಕ್ಕಿಗೆ ಹೇಳ್ಕೊಡ್ತಿದ್ದಾರು ಅಂತ. ಹೋಗ್ಲೆ ಬಿಡ್ಲೆ ಹೊಲಕ್ಕ ಅಂತ ಕೇಳಲ್ಲ. ಹಂಗ ಇಬ್ರು ಹಂಗ ರೆಡಿಯಾಗಿ ನಿಂತು ಬುತ್ತಿಯನ್ನು ಕಟ್ಕೊಂಡು ನಿಂತಾರ. ಹೋಗ ಮುಂದಾರ ಹೋಗಿ ಬರ್ತಾವ. ಹಿಂಗ ಹೊಲಕ್ಕ ಹೊಂಟವಿ ಅನ್ನೋದು ಇದು ಇಲ್ದಂಗ ಮಾತಾಡಿ ಹೋಗಾರ. ಏನ್ ಅಕ್ಕಿನ ನೋಡಿಕಿ ಹಂಗ ಕಲಿಯಾಕತ್ತಾಳ ಈಕಿ ಸಣ್ಣಕಿನ. ಸರೋಜಕ್ಕ ಯಾರು ಬಂದ್ರು? ಸರೋಜಕ್ಕ ನಾನ ಶೀಲವನ ಬಾರ ಶೀಲಾ. ಸರೋಜಕ್ಕ ಆರಾಮದಿಯ? ಏನ್ ಬಿಡ ಶೀಲಾ, ಕಂಡದ್ದೇ ಇಲ್ಲ. ಎಲ್ಲೋಗಿದ್ದಿ? ಇಲ್ಲಕ್ಕ, ಇದಕ್ಕ ಊರ್ಗ್ ಹೋಗಿದ್ನೆ. ನನ್ನ ಮೊಮ್ಮಗಳದ ಇದು ಇತ್ತು ಹೆಸರಿಡದ, ಅದಕ್ಕ ಊರ್ಗ್ ಹೋಗಿದ್ನೆ ನೋಡ್. ಬಂದೆ ಹಂಗ ಬಂದ್ ನೋಡುವ. ಏನವ ಮಗಂದ ಮದ್ವೆ ಆತಂತ
ಕರೆ ಕಳಿಸಿದ್ದೆ ಅಂದ್ರೆ ಒಂದು ಮಾತು ಇಲ್ಲಿ ಯಾರಿಗಾರ ಹೇಳಿದ್ದೆ ಅಂದ್ರೆ ನನಗೆ ಫೋನ್ ಹಚ್ಚಾರ ಬರ್ತಿದ್ನಿಲ್ಲ ಮದ್ವಿಗೆ. ಅಯ್ಯಯ್ಯ ಯಾರನ್ನು ಕರ್ದ ಇಲ್ಲವ ನಾವು, ಯಾರ್ಯಾರಿಗೆ ಹೇಳಿಲ್ಲವ ನಾವು, ಸಂಬಂಧಿಕರದಾಗ ಹೇಳಿಲ್ಲ, ಊರಾಗ ಹೇಳಿಲ್ಲ. ಆ ಹುಡುಗಿ ಕಡೆದಾರ ತಂದೆ ತಾಯಿ, ಹುಡುಗಿ ನಮ್ಮ ಮನ್ಯಾಗ ನಾವ ಆಟ ನೋಡು. ಅಳಿಯಾನು ಬಂದದ್ದಲ್ಲ ಮದ್ವಿಗೆ. ಏನ್ ಹಂಗ ಮದ್ವಿ ಮಾಡಿದ್ವಿ ನಾವು, ಹಂಗ ಮಗನ್ ಮದ್ವಿ ಮಾಡಿದ್ವಿ ಅನ್ನೋ ಲೆಕ್ಕಕ್ಕೆ ಮಾಡಿದ್ವಿವ. ಹೌದೇನ? ಯಾರಿಗೆ ಹೇಳಿಲ್ಲ ಏನಂಗಾರ? ಆತ ಅಷ್ಟು ಅವಸರದಾಗ ಮದ್ವಿ ಮಾಡಿದ್ರಿ. ಕೊನೆಯೇನು ಬನ್ನಿದ್ದ ಚಲೋದ್ ನಂಗೆ ಮಾಡ್ಬೇಕಿಲ್ಲ ಇವ. ಎಲ್ಲ ನಿತ್ ಮಾಡ್ಬೇಕು ಮಟ್ಬೇಕು ಅನ್ನೋದು ನನಗ ಹುಡುಗಿ ಅಷ್ಟು ಮನ್ಸಿಗೆ ಬಂದದ್ದಲ್ಲ. ಏನ ಇಬ್ರು ಗಂಡು ಹೆಣ್ಣು ಇಷ್ಟಪಟ್ಟಾರ, ಮತ್ತ ಬ್ಯಾಡ ನನ್ನ ಮಗ ದೊಡ್ಡ ಮಗ ಇವ ಬ್ಯಾಡ ಬೇರೆ ಕಡೆ ಮತ್ ನಾವು ಮಾಡಿದ್ರ ಇಬ್ರು ಮತ್ತ ಇಲ್ಲ ನಾವು ಮಾಡ ಮದ್ವೆ ಆಗೋರ ಸಹಿ ಅಂತಂದು ಎಲ್ಲರೂ ಹೋದ್ರೆ ಏನ್ ಮಾಡ್ತೀರಿ? ಬ್ಯಾಡ ನಿನಗೆ ಜೋರ ಮದ್ವೆ ಮಾಡಕ್ ಇಷ್ಟ ಇಲ್ಲಕ್ರ ಗುಡಿಯಾಗ ಮಾಡನ್ ಬಿಡು ಅಂತಂದು ಗುಡಿಯಾಗ ತಾಳಿ ಕಟ್ಟಿಸ್ಕೊಂಡು ಮನೆ ತುಂಬಿಸ್ಕೊಂಡ್ವಿ. ಏನ್ ಮಾಡೋದು? ಮತ್ತೆ ಒಬ್ರಿಗೊಬ್ರು ಅಷ್ಟು ಇದು ಮಾಡ್ತಾರ ಅಂದ್ಮೇಲೆ, ಮೆಚ್ಕೊಂಡಾರ ಅಂದ್ಮೇಲೆ ನಮ್ದು ಏನೈತವ? ತಂದೆ ತಾಯಿ ಬೆಳೆಸಿದ್ದಕ್ಕೆ ಏನೈತಿ ಸಾರ್ಥಕ? ಏನು ಅವ್ರವ್ರು ತಿಳಿದಂಗೆ ಮಾಡ್ಕೊಂಡಾರ, ಏನು ಅನ್ನಕ್ಕೆ ಆಗಂಗಿಲ್ಲ. ಬಂದಂಗೆ ಹ್ಞೂ ಅನ್ಕೊಂತ ಹೋಗೋದು ನೋಡು. ಹೋಗ್ಲಿ ಬಿಡಿ, ಏನು ಮಾಡೋಕ್ಕಾಗತ್ತೆ? ನಿನ್ನ ಕೈಯಾಗ ಏನೈತಿ? ಸ್ವಸ್ತ್ರ ಇಬ್ರು ಇಲ್ಲಿ ನೋಡು ಹೊಲಕ್ಕೆ ಹೋಗ್ಯಾರ ಈಗ. ಹೌದೇನು? ಇಬ್ರು ಹೋಗ್ಯಾರ? ಇಬ್ರು ಹೋಗ್ಯಾರ ನೋಡು. ಹೊಲ್ದಾಗ ಕೆಲಸ ರಗಡದವನ ಬಿಡ. ಹಂಗಾರ ಏನು ಬಿಡ, ಸ್ವಸ್ತ್ರ ಇಬ್ರು ಕೂಡಿ ಹೊಲ ಮನೆ ಬದುಕೆಲ್ಲ ಮಾಡ್ಕೊಂಡು ಹೋಗ್ತಾರ. ಪುಣ್ಯ ಮಾಡಿದಿ. ಏನು ಪುಣ್ಯನ ಏನ ಬಿಡ, ನಮ್ದು ಶೀಲವ. ಹಂಗ ಪುಣ್ಯ ಅನ್ಕೊಂತ ಹೋಗೋದು ನೋಡು. ಏನು ಒಬ್ಬೇಕಿನ ನಮ್ಮ ಕೈಗಿಲ್ಲ, ನಮ್ಮ ಹಿಡ್ತಕ್ಕಿಲ್ಲ. ಅವ್ರವ್ರಿಗೆ ತಿಳಿದಂಗೆ ಮಾಡ್ತಾರೆ ನೋಡು. ಏನು ಮಾಡೋಕ್ಕಾಗತಿ? ಹಂಗ ಹೋಗೋದು ನೋಡು. ಮಕ್ಕಳ ನಮ್ಮಂತಿಲ್ಲ, ಇನ್ನೇನು ಸಸ್ರು ತಗೊಂಡು ಏನು ಮಾಡೋದು? ಇಬ್ರು ಎಂಟಿ ಸೆರಗು ಹಿಡ್ಕೊಂಡು ಅಡ್ಡಾಡಾರ ಅದಾರ. ಏನು ಅವ ದೊಡ್ಡನಾರ ಒಂದಿಟ್ಟು ಬೇಕು, ಒಂದೀಟ ಹಂಗ ಮಕ ಸಪ್ಪ ಮಾಡಿದ್ರೆ ಇವ ಏನಾತಬಿ ಅಂತ ಕೇಳ್ತಾನೆ. ಇವ ಸಣ್ಣವಂತನ ತಿರುಗಿ ಹಾಕಿ ನೋಡಂಗಿಲ್ಲ. ಹಂಗದಾರ ಮಕ್ಕಳು. ಏನವ ನಾವು ಪಡ್ಕೊಂಬಂದದ್ದು ಅನ್ನೋದು ಅನ್ಭವಿಸ್ಕೊಂಡು ಹೋಗೋದತ್ತಾಗ. ಅಲ್ಲಿ ದೊಡ್ಡಕ್ಕಿದ ಮದುವೆ ಆಗಿ ಸನ್ಯಕ್ಕೆ 2.5 ವರ್ಷ ಆತನ ನಿಮ್ಮಂದು. ಆದ್ರೆ ನೀನು ಏನಿಲ್ಲೇನು? ಏನೋ ಹೊಟ್ಟಿಲ್ ತರ್ತಿ ಅದು. ಅದು ಇನ್ನೇನು ಯಾವಾಗ ಹೊಟ್ಟಿಲ್ಲ ಕತೆ ಏನೋ ಯಾರಿಗೆ ಗೊತ್ತು. ನಾವು ಹಂಗ ಮೊಮ್ಮಕ್ಕಳನ್ನ ಆಡಿಸ್ಬೇಕು ಮಾಡ್ಬೇಕು ಅಂದ್ರೆ ಏನಿಲ್ಲ, ಮಂದಿ ಮಕ್ಕಳು ನೋಡ್ಕೊಂತಾನೆ ಇರೋದ. ಮಾತಾಡೋ ಮಾತು ಹೇಳು, ಇಲ್ಲದ ಮಾತಾಡುವ, ಇಲ್ಲ ಬರೋದು ಮಾತಾಡ್ತಾಳೆ. ಅವ್ರ ತಂದೆ ತಾಯಿ ಏನು ಇದನ್ನ ಹೇಳ್ಕೊಟ್ರೆ ನಾವು ಗೊತ್ತಲ್ಲ. ಏನು ಇಲ್ಲ ಬರೋದು ಮಾತಾಡ್ತಾಳೆ. ಇವ ಈಗ್ನೇರು ಹೊಟ್ಟಿಲಿ ಇರಬಾರ್ದಂದು ಏನೇನೋ ಮಾಡ್ಕೊಂತಾರಂತವ. ದೌಡ್ ಮತ್ತು ಹೊಟ್ಟಿಲಿ ಆದ್ರೆ ಸೌಂದರ್ಯ ಆಳಕತಿ ಅನ್ನೋ ಲೆಕ್ಕಕ್ಕೆ ಅದಾರ ಈಗ್ನೇರು. ಅದಕ್ಕೆ ನಾನು ಏನು ಮಾಡಿದೆ, ನನ್ನ ಸಸಿಗೆ ಲಗು ನೀನು ಏನಾರ ಮಾಡು, ಮದುವೆ ಆಗಿ 1 ವರ್ಷದೊಳಗೆ ಒಂದು ಯಾವ್ದಾರ ಒಂದು ಕೂಸು ನಡಿ, ಆಮೇಲೆ ನೀ ಬೇಕಾದ್ರೆ ಏನಾರ ಮಾಡ್ಕೊ, ನಾ ಕೇಳಂಗಿಲ್ಲ. ಮೊದಲು ಒಂದು ಕೂಸು ನಡಿ ನೀನು ಅಂತಂದು ಮುಂಚೆ ಹೇಳಿದ್ದೆ ನಾನು. ನನಗೆ ಮೊಮ್ಮಗಳಾರ ಬೇಕು. ಏನು ಅದು ಇದು ಅಂತಂದು ಏನು ಅನ್ನಂಗಿಲ್ಲ, ಯಾವ್ದಾರ ಒಂದು ಬೇಕು ಆಟ ಅಂದಿದ್ದೆ. ಈಗ ನೋಡು 1 ವರ್ಷ ಸನ್ನತ್ಲಿಗಲೇ ಒಂದು ಗಂಡು ಹುಡುಗನ ಹಡದ್ಲು. ಇನ್ನೇನವ ಚಿಂತಿಲ್ಲ. ಇನ್ನೊಂದು ಯಾವ್ದಾರ ಆತಾಗ ವರ್ಷ ಬಿಟ್ಕೊಂಡು ಇನ್ನೊಂದು ಯಾವ್ದಾರ ಒಂದು ಮಾಡ್ಕೇವಲ್ರಕ ಬಿಟ್ಟು ಬಿಡ್ಕೊವಲ್ರಕ ಚಿಂತಿಲ್ಲ ತಗ. ಪುಣ್ಯ ಮಾಡಿ ಬಿಡ ಬಸ್ಸಿಲ್ಲವ. ಅಂತ ಪುಣ್ಯ ನಮಗೆ ಬರ್ತತೆ ಏನೋ ಯಾರಿಗೆ ಗೊತ್ತವ. ಕುಂದ್ರ ಚಾನಾರ ಮಾಡ್ಕೊಂಬರ್ತಾನೆ. ಇರ್ಲಿ ಬಿಡ ಸರೋಜಕ್ಕ, ಶಸ್ತ್ರ ಇಲ್ಲ ಅಂತ ಏನಿಲ್ಲ ಅಂತಿದಿ, ಬೇಡ ಬಿಡು. ನೀ ಏನು ಮಾಡ್ತೀವ ಬೇಡ. ಅಲ್ಲ ಒಬ್ಬಕಿನ ಇಟ್ಕೊಂಡು ಒಬ್ಬಕಿನ ಕಳಿಸ್ಬೇಕಲ್ಲ. ಯಾರ ಬಂದ್ರು ಮಾಡಿದ್ರು ಎಲ್ಲ ನಿನ್ನ ಮಾಡಕ್ಕಾಕತ್ತೇನು? ಅಯ್ಯೋ ಇಬ್ರು ಇರೋ ಅಂದ್ರೆ ಇಬ್ರು ಮನೆಯಾಗ ಇರ್ತಾರ. ಹೋದ್ರೆ ಇಬ್ರು ಹೋಗಾರ ನೋಡವ. ಹಂಗದಾರ ಇಬ್ರು. ಒಬ್ಬಕಿದ್ದು ಹೋಗ್ಬೇಕು, ಮನ್ಯಾಗ ಒಟ್ಟು ಮಾಡ್ಕೊಂತ ಒಬ್ಬಕಿರ್ಬೇಕು, ಹೊಲ್ದಾಗ ಒಟ್ಟು ಮಾಡಕ್ ಒಬ್ಬಕಿ ಹೋಗ್ಬೇಕು ಅನ್ನಂಗಿಲ್ಲ. ಇಬ್ರು ಹಂಗ ಕಟ್ಕೊಂಡ ಹೋಗೋದ ಆಕಿ ಸಣ್ಣಕಿ ಅಷ್ಟದಾಳಕಿ. ಅವ್ರ ಅಕ್ಕನ ಹಂಗ ಏನು ಒಡ ಹುಟ್ಟಿದ ಅಕ್ಕನ್ಕಿನ ಬಲ ಮಾಡ್ತಾಳ, ಆಕಿ ಒಡ ಹುಟ್ಟಿದ ತಂಗಿಕಿನ ಬಲ ಮಾಡ್ತಾಳ. ಇಬ್ರು ಅಷ್ಟು ಹಂಗ ನೀವು ಅದಾರ ಅನ್ನಂಗ ಅದಾರ ನೋಡವ. ಏನು ಮಾಡೋದು? ನಮ್ನೇನು ಕೇಳ್ತಾರ ಹೇಳ್ತಾರ? ಹೇಳಿಲ್ಲ. ಇಬ್ರು ಅಲ್ಲೇ ಹೊಲಕ್ಕೆ ಬುತ್ತಿ ಕಟ್ಕೊಂಡು ದನ ಕರುಗಳ್ನ ಹೊಳ್ಕೊಂಡು ಹೋಗೇ ಬಿಟ್ಟಾರಲ್ಲೇ. ಪಾಪ ಬಿಡ, ನನ್ನ ಮೊಮ್ಮಗ ಹೇಳಾಕತ್ತಿತ್ತ, ಆ ಹುಚ್ಚಿ ಒಯ್ದ್ಮೇಲೆ ಅಕ್ಕೆಂತ ಆಗ್ತಾರಲ್ಲೇ. ಅದು ಏನು ಡೇಪರ ಏನು ಅವು ಖಾಲಿಗಿದ್ವಾ? ನಾನು ಸಸಿ ಒಂದು ಇಟ್ಟು ತಂದು ಕೊಡತ್ತಿ ಅಂತ ಅಂದ್ಲ. ಹೊಂಟಿದ್ನೆಲ್ಲ ಅದಕ್ಕೆ ನಿಮ್ಮ ಮನೆ ಅಂತೇಳಿ ಬಂದದ್ದೇ ಅಲ್ವ, ಎಷ್ಟು ದಿವಸದಂಗಾಗಿತ್ತು. ಅದಕ್ಕೆ ಬಡಿ ಮಾತಾಡ್ಸ್ಕೊಂಡು ಹೋದ್ರ ಅತ್ತಿಗೆ ಅಂತಂದು ಐತ್ಲ ಬಂದು ನೋಡು. ಚಲೋ ಆತ್ ಬಿಡೇವ. ಅದು ಒಂದು ಕಂಕಾಳಿದು ಕುಡ್ಕೊಂಡತ್ತೇವ. ನನ್ನ ಸಸಿ ಗಂಟು ಹಾಕಿ ಅದು ಲಕ್ಷ್ಮಿ ಆಕೇನು ಹೇಳ್ಕೊಡ್ತಾಳೋ ಈಕೇನು ಹೇಳ್ಕೊಡ್ತಾಳೋ ಗೊತ್ತಿಲ್ಲ. ಭಾರಿ ಅನ್ಯನ್ವಾದ ಸ್ನೇಹ ಇಬ್ರದ್ದು. ಅಷ್ಟು ಅನ್ಯನ್ವಾಗ ಅದಾರ ನೋಡಿ ಇಬ್ರು. ಹೋಗ್ಲಿ ಬಿಡಿ, ಏನು ಮಾಡೋಕ್ಕಾಗತಿ? ಯವ್ವ ಈಗಿನ ಶಸ್ತ್ರಿಗೆ ಒಂದಂದ್ರೆ ಹೆಚ್ಚೈತಿ, ಒಂದಂದ್ರೆ ಕಮ್ಮಿ ಐತಿ. ಹಂಗ ಹಿಂಗೆ ಬಿಗಿ ಇಟ್ಕೊಂಡಂಗೆ ಇರ್ಬೇಕು. ತಗ ಲೂಸು ಬಿಡಕ್ಕೆ ಹೋಗ್ಬಾರ್ದು ನೋಡು. ಹಂಗೈತಿ ಈಗಿನ ಕಾಲ್ಮಾನ. ನಂಗೆ ಬಂದೈತೆ ಸರೋಜಕ್ಕ. ಬರ್ತಾನೆ ತಗೊಳ್ಳೋ. ಮತ್ತೆ ನನ್ನ ಸಸಿ ಏನು ಮತ್ತೆ ಓದಕ್ಕೆ ಕತ್ಲಾಗ ಹೋದ್ಲು ಅಂತ ಅನ್ಕೋಬಾರ್ದು. ಬರ್ತಾನೆ ತಗೋ. ಆಯ್ತವ ಶೀಲವ, ಹೋಬ. ಓಬ ಮೇಯ್ ಇಲ್ಲೇ ಮೇಯ್. ಅಕ್ಕ ಇದೇನಕ್ಕ ಹೊಲ? ಇದಾ ನೋಡು, ತೆಂಗಿನಕಾಯಿ ತೋಟ ಇದು. ಹೊಲ ಅತ್ಲಾಗೈತಿನ. ಎರಿ ಹೊಲ. ಇದನ್ನ ಗೋಧಿ ಅದನ್ನ ಬೆಳಿತಾರಲ್ಲ, ಅದು ಅತ್ಲಾಗೈತಿ. ಇಲ್ಲಿ ತೆಂಗಿನಕಾಯಿ ಹೊಲ. ಇಲ್ಲೇ ಕರ್ಕೊಂಬಂದೆ ಅದಕ್ಕೆ ನಿನಗೆ. ಚಲೋ ಐತಲ್ಲ ಹೊಲ? ನನಗಂತ್ರ ಭಾರಿ ಹಿಡಿಸ್ತಕ್ಕ. ಹೊಲ ಎಷ್ಟು ಚಂದ ಐತಿ ನೋಡು. ನಮ್ಮ ಹಳ್ಳಿಗಳಾಗ ಹೊಲನ ನಮಗೆ ಚಂದ ನೋಡಕ್ಕ. ಪ್ಯಾಟ್ಯಾಗ ಅದು ಎಷ್ಟದ ದುಡಿಲಿ ಮಾಡ್ಲಿ, ನಮ್ಮ ಹಳ್ಳಿ ಜೀವನನ ನಮಗೆ ಚಂದ. ನೋಡಲ್ಲಿ ನಿಮ್ಮ ಭಾವ ಏನೋ ಮಾಡಾಕತ್ತಾರ ಏನ ರೀ? ಓಯ್ ಏನೋ
ಮಾಡಕತ್ತಾರ ಅನ್ನಿಸ್ತೈತಿ. ಇವ್ರೇನಕ್ಕ ಕಾಣಕತ್ತಿಲ್ಲ ಬಸವ? ಅವನೇನು ಹೊಲ್ದಾಗ ಅದಾನ ಇಲ್ಲ? ಮಾವ ಬರ್ಲಿ ತಡಿ ಕೇಳಾನ. ಏನು ಹೊಲಕ್ ಬಂದ್ಬಿಟ್ಟಿರಿ ಯಾಕ ತಂಗಿ? ಬರ್ರಿ ಈ ಕಡೆ. ಯಾಕ ಒಂಥರ ಆಗಕತ್ತೈತಿ ಅಕ್ಷತ ನನಗ. ನಮ್ಮನಿ ಉಬ್ಳಿಕಿ ತಲೆ ಸುತ್ತ ಬಂದಂಗ ಆಗತೈತಿ. ಯಾಕಕ್ಕ ಬುತ್ತಿ ಕುಡಿಲಿ ಇತ್ಲಾಗ? ಅಕ್ಕಿ ಯಾಕ ಶೋಭಾ ಅದ್ಲಾಗ ಹೋದ್ಲು? ಏನಾತ ಅಕ್ಷತ? ಅಕ್ಕಿ ಯಾಕೆ ಹೋದ್ಲು ನಿಮ್ಮ ಅಕ್ಕ ಕಡೆ? ಬಾವ ಸ್ವಲ್ಪ ಬೇಗ ಬರ್ರಿ ಇಲ್ಲಿ. ಅಕ್ಕ ಯಾಕ ವಾಂತಿ ಬಂದಂಗ ಆಗತೈತಿ ಅನ್ನಕತ್ತಾಳ, ಬೇಗ ಬರ್ರಿ. ಅಯ್ಯೋ ಶಿವನ, ಬಂದ್ ತಡಿಯವ್ವ. ನೋಡ್ತೀನಿ ತಡ್ರಿ ಬಾವ ಹೋಗಿ. ಅಕ್ಕ ಏನಾಗಕತ್ತೈತಿ ನಿನಗ? ಆಸ್ಪತ್ರೆಗೆ ಅವ್ರ ಹೋಗ ನಡಿ ಅಕ್ಕ. ಇಲ್ಲ ಬ್ಯಾಡ ತಡಿ ಅಕ್ಷತ. ಯಾಕ ಭಾಳ ಉಬ್ಳಿಕ್ ಅನ್ಸಾಕತ್ತೈತಿ, ತಲೆನೂ ಸುತ್ತ ಬಂದಂಗ ಆಗತೈತಿ. ಬ್ಯಾಡ್ ತಡಿ, ಒಂದ್ ಸ್ವಲ್ಪ ಸಮಾಧಾನ ಅನ್ನಿಸ್ಲಿ. ಅಯ್ಯೋ ಶಿವನ, ಏನಾತ ಶೋಭಾ? ಏನಾರ ತಿಂದಿದ್ದೇನ? ಇಲ್ರಿ ಅಂತದೇನೋ ತಿಂದಿದ್ದಿಲ್ಲ. ತಡಿ, ಇಲ್ಲಿ ನಿಂಗಮ್ಮಜ್ಜಿ ಐತನ ನೋಡ್ತಾನೆ. ಅಕ್ಷತಾ ಆಕೆ ನೋಡ್ಕೊಂತೀರ? ಇಲ್ಲಿ ನಿಂಗಮ್ಮಮ್ಮ ಐತಿ, ಕರ್ಕೊಂಬರ್ತಾನೆ. ಹ್ಞೂ ಸರಿ ಬಾವ, ಹೋಗ್ರಿ ಲಗುನ ಕರ್ಕೊಂಬರ್ರಿ, ಮತ್ತೆ ಎದ್ರಿಕೆ ಅನ್ಸಾತ ನನಗ. ಸರಿ. ನಿಂಗಮ್ಮಮ್ಮ, ನಿಂಗಮ್ಮಮ್ಮ. ಅಯ್ಯೋ ಶಿವನ, ಯಾಕ ತಮ್ಮ ಪರ್ಸಪ್ಪ? ಇಲ್ಲದೇನ ಒಂದಿಟ್ಟು ಲಗು ಬಾಯಿಲಿ. ಯಾಕ ನಾನು ಹೆಂಡ್ತಿ ವಾಂತಿ ಮಾಡತ್ತಾಳ. ಯಾಕ ಏನು ನೋಡ್ ಬಾ ಒಂದಿಟ್ಟು. ಹೌದೇನ? ಒಟ್ಟಿಗಿಟ್ಟಿ ಸರಿ ಇರಕ್ಕಲ್ಲ ತಮ್ಮ. ಬಂದ್ ನಡಿ, ನೋಡ್ತಾನಂತ ಏನಾಗೈತೆ ಅಂತಂದು. ಏಮ್ಮ ಅಲ್ಲದಾಳ ನಡಿ. ಯಾವ ನಿನಗೇನವ? ಪಕ್ಕಗಮ್ಮ ನೋಡ್ಬಾ. ತಂಗಿ ಒಂದಿಟ್ಟು ಕೈ ಕೊಡವ ಇಲ್ಲಿ. ಯಾವಾಗಾರ ಹಿಂಗಾಗಿತ್ತ? ಏನ್ ಈಗ ಆಗೈತವ? ಈಗಮ್ಮ ಈಗ ಒಂದ್ ನಮ್ಮನಿ ಉಬ್ಳಿ ಕೆದಂಗ ಆತ. ಬರ ಮುಂದೆ ಏನ್ ಅನಿಸ್ಲಿಲ್ಲ, ಏನಿಲ್ಲ. ಇಲ್ಲಿ ಬಂದ ಮ್ಯಾಗ ಹಂಗ ಅನ್ಸಾತತಿ. ಹೌದೇನ? ಹೊಟ್ಟೆಲದೇನವ? ಅಂದ್ರ ಆಗ್ಬೇಕಾಗಿತ್ತಮ್ಮ. ಒಂದು 4-5 ದಿವಸ ಆಗಿತ್ತು, ಆಗ್ಬೇಕಾಗಿತ್ತು. ಇನ್ನು ಆಗಿದ್ದ ಇಲ್ಲ. ಗೊತ್ತಿಲ್ಲಮ್ಮ ನನಗೆ. ಇವ ಹೊಟ್ಟೆಲದಿಯ ತಾಯಿ ನೀನು, ಅದಕ್ಕೆ ನಿನಗೆ ಹಂಗೆ ಅನ್ಸಾತತ್ ನೋಡು. ಉಬ್ಳಿಕೆ ಆಗೋದು, ತಲೆ ಸುತ್ತ ಬರೋದು ಹಂಗೆ ಆಗತೈತಿ. ಹೊಲಕ್ಕೆ ಎದಕ್ಕೆ ಬರಕ್ಕೆ ಹೋಗಿದ್ದೇವ ನೀನು? ಗೊತ್ತಿಲ್ಲಮ್ಮ ನನಗೆ. ಹೊಲಕ್ಕೆ ಏನ ದಿನ ಬರಂಗ ಹೋಗ ಭಾಳ ದಿವಸ ಆಗಿತ್ತು, ಹೋಗಿದ್ದ ಎಲ್ತಗಿ ಅಂತಂದು ಹೊಂಟು ಬಂದಂಗಾಗಿತ್ತಮ್ಮ. ಉನ್ನಿ ಮ್ಯಾಲ ಹುಷಾರವ. ಏನು ಹೊಟ್ಟಿಲ್ಲದಿ ಗರ್ಭಿಣಿ ಅದಿ ನೀನು? ಹೂನವ, ನಿಮ್ಮಕ್ಕ ಗರ್ಭಿಣಿ ಅದಾಳ ನೋಡು. ಅರ್ಸಪ್ಪ ನೀನೇಂತಿ ಗರ್ಭಿಣಿ ಅದಾಳಪ್ಪ? ಹೊಡೆದಲ್ಲ ಚಾನ್ಸ? ಹೌದೇನಮ್ಮ, ಚಲೋ ಆಯ್ತು ಬಿಡ. ಆಯ್ತು ತಗೊಳಪ್ಪ. ನಾನು ಹಾಕ್ಳದನ್ ಕುರ್ಗಳ್ನ ಅಲ್ಲೇ ಬಿಟ್ಟು ಬಂದ್ಬಿಟ್ಟೆ. ಕರೆದ್ಲೆ ನೀನು? ನಾವು ಕಂತೋಗ ಅಮ್ಮ ಊಟಕ್ಕೆ ತಗೊಂಬಂದೆ, ಉಣ್ ಬಾ. ಇಲ್ಲವ, ನಾ ನೀ 2 ರೊಟ್ಟಿನ ಪುಡಿ ಚಟ್ನಿ ತಂದಿದ್ನೆ, ಹಚ್ಕೊಂಡೆ ತಿಂದೆ. ಅಲ್ಲವ ನನ್ಗೆ ಎಷ್ಟು ಖುಷಿ ಅನ್ಸಾತತ್ ಗೊತ್ತೇನ? ಅಂತ ಇಂತ ನಮ್ಮ ಮನೆಗೆ ಪುಟ್ಟ ಗುಂಡಣ್ಣ ಬರ ಹೊತ್ತಾತ. ಹೌದು ಅಕ್ಷತ, ಭಾಳ ವರ್ಷದ್ದು 2-3 ವರ್ಷ ಆದ್ರನ ಮಕ್ಕಳಾಗಿಲ್ಲ ಅಂತಂದು ಮನಸ್ನಾಗ ಕೊರ್ಗಾಕತ್ತಿದ್ನಿ. ದೇವ್ರು ಅಂತ ಇಂತ ಕಂಡ್ಬಿಟ್ಟ. ನೀ ಇಂಥ ಹೊತ್ನಾಗ ಎದಕ್ಕೆ ಹೊಲಕ್ಕೆಲ್ಲ ಬರಕ್ಕೆ ಹೋಗಿದ್ದಿ? ಹೋಗು ನಡಿ, ಮನೆಗೆ ಹೋಗ. ನಂಗಾರ ಅವಾಗ ಹೇಳಿದ್ರೆ ಇನ್ನೂ ಖುಷಿ ಪಡ್ತಾಳ ಅವು. ಬಾವ ಇವ್ರಿಲ್ಲೇನ? ಕಾಣ್ಲೇ ಇಲ್ಲ ಎಲ್ಲ. ಇಲ್ಲವ, ಅವನಿದ್ದ. ಗೊಬ್ಬರ ಒಂದು ಸ್ವಲ್ಪ ಖಾಲಿಗಿತ್ತ, ಪ್ಯಾಟೆಗೆ ಹೋಗಿ ನಾನು ಹಾಕೊಂಬರ್ತೀನಿ ತಗೊಳ್ಳೋಣ ಅಂತಂದು ಹೋದ. ನಾನು ಹೋಗ್ತಿದ್ನಿ ಅಂದೆ. ಇಲ್ಲಿ ಬಿಡೋಣ, ಬೇಡ ನೀವು ಹೊಲ್ದಂತೆಲ್ಲ ಇದ್ದು ಕೆಲಸ ಅದನ್ನ ನೋಡ್ಕೊ, ನಾ ಹೋಗಿ ಬರ್ತೇನೆ ಅಂತ ಹೋಗ್ಯಾನ ನೋಡ್ವಾ ನಿನ್ ಗಂಡ. ಅವರು ಇದ್ದಿದ್ರೆ ಇನ್ನೂ ಖುಷಿ ಪಡಾರ ನೋಡ್ಬಾವ. ಅಪ್ಪ ಅವಾಗ ಹೇಳಿದ್ರೆ ಇನ್ನೂ ಖುಷಿ ಪಡ್ತಾರ. ಅಪ್ಪ ಅವ ಅಮ್ಮನ ಐತನ ಭಾಳ ಖುಷಿ ಪಡ್ಕೊಂತಾರ ಅವರು. ಆಯ್ತಾಯ್ತು, ಭಾಳ ಹೊತ್ತು ಹೊಲ್ದಾಗಿರೋದು ಬ್ಯಾಡ್, ನೀನು ನಡಿ ಹೋಗೋಣ ಮನೆಗೆ. ಅಲ್ರಿ, ಆಕಳ ಅದನ್ನ ಎಮ್ಮೆ ಅದನ್ನ ಹೊಡ್ಕೊಂಬಂದೇನಿ, ಊಟಕ್ಕೂ ತೊಗೊಂಬಂದೇನಿ. ಊಟ ಮಾಡಂತ ಹೋಗ್ರಿ, ಊಟ ಮಾಡಿ ಹೋದ್ರಾಯ್ತು. ಮತ್ತೆ ನೀವು ಊಟ ಹಿಂದಕ್ಕೆ ತೊಗೊಂಡು ಹೋಗೋದು, ತೊಗೊಂಬಂದದ್ದು ಬುತ್ತಿನ ಹೊಲದಿಂದ ಊಟ ಮಾಡಿದ್ರಾಯ್ತು. ಬಸವನು ಬರ್ತಾನನ? ಸರಿ ತಗೋ, ಮತ್ತೆ ಇಲ್ಲೇ ಕೂತ್ಕೊಳ್ರಿ. ನಾನು ಸ್ವಲ್ಪ ಗೆದ್ದಿ ಕೆಲಸ ಐತೆ, ಅದು ಮಾಡ್ಕೊಂಬರ್ತಾನೆ. ಅಷ್ಟೊತ್ತಿಗೆ ಬಸವನು ಬರ್ತಾನ. ಅಷ್ಟು ಕೂಡಿ ಊಟ ಮಾಡಿ ಮನೆಗೆ ಹೋದ್ರಾಯ್ತು. ಅದಾಗ ನೋಡಿದ್ರಲ್ರಿ ಸ್ನೇಹಿತರೆ, ಇವತ್ತಿನ ಕತೆ ಒಳಗ ಅಂತಿಂತ ಶೋಭಾ ಗರ್ಭಿಣಿ ಅನ್ನೋ ವಿಚಾರನ ಮಾಡೀನ್ರಿ. ಕತೆ ಒಳಗೆ ತೊಗೊಂಡಿನಿ, ಗರ್ಭಿಣಿ ಆಗ್ಯಾಳ ಶೋಭಾ ಅನ್ನೋದು. ಕತೆ ಮುಂದೆ ಹೆಂಗೆ ಬರ್ತೈತಿ ಗೊತ್ತಿಲ್ರಿ. ನಾನು ಯೋಚನೆ ಮಾಡ್ತಾನೆ ಯಾವ ಥರ ನಡೆಸ್ಕೊಂಡು ಹೋಗ್ಬೇಕು ಕತೆನ ಅನ್ನೋದು. ಇವತ್ತಿಗೆ ಯಾರೆಲ್ಲ ಕತೆಗೆ ಇವತ್ತು ಇಷ್ಟ ಆಗೈತಿ, ಕತೆಗೆ ಸಪೋರ್ಟ್ ಮಾಡಿರಿ. ಹೊಸದಾಗಿ ಚಾನಲ್ ನೋಡಕತ್ತಿರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಮುಂದೆ ನೋಡ್ರಿ, ಭಾಳ ಇಂಟ್ರೆಸ್ಟಿಂಗ್ ಐತಿ ಕತೆ. ಶೋಭಾ ಅಂತ ಅವ್ರ ಮನೆಯವ್ರು ಬರೋದು ಮಾಡೋದು ಇದೆಲ್ಲ ಭಾಳ. ಈಗ ಶೋಭಾ ಪ್ರೆಗ್ನೆಂಟ್ ಅನ್ನೋ ವಿಷಯ ಕೇಳಿ ಅವ್ರತ್ತೆ ಹೆಂಗೆಲ್ಲ ರಿಯಾಕ್ಟ್ ಮಾಡ್ತಾಳೆ ಅನ್ನೋದು ಭಾಳ ಕುತೂಹಲ ಐತ್ರಿ. ಹೊಸದಾಗಿ ನೋಡಕತ್ತಿರೋರು ಭಾಳ ಎಲ್ಲ ಎಪಿಸೋಡ್ಗಳ್ನು ನೋಡ್ಕೊತ ಬರ್ರಿ, ಹಂಗಾರ ಗೊತ್ತಾಗತ್ತೆ ನಿಮ್ಗೆ ಶೋಭಾ ಸಂಸಾರದ ಕತೆ. ಹೊಸದಾಗಿ ನೋಡತ್ತಿರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇವತ್ತಿನ ಕತೆನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಮುಂದಿನ ಕತೆಯೊಂದಿಗೆ ಮತ್ತೆ ಸಿಗ್ತೇನೆ.